ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ನಿಮ್ಮ ಜೊತೆ ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆನೇ ಏನಾದರೂ ಒಂದು ಡ್ರಿಂಕ್ ಕುಡಿತೀನಿ. ನೈಟು ಜೀರಿಗೆ ನೆನೆಸಿಟ್ಟಿದ್ದೆ, ಅದಕ್ಕೆ ಇನ್ನೂ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇವಾಗ ಕುಡಿತಾ ಇದ್ದೀನಿ. ಡೈಲಿ ಒಂದೊಂದು ಯಾವುದೇದು ಬೇಕೋ ಅದನ್ನು. ಆ್ಯಂಡ್ ಇದಕ್ಕೆ ಹನಿ ಹಾಕೊಂಡು ಕುಡಿಬೋದು, ಇಲ್ಲ ಹಾಗೆ ಕೂಡ ಕುಡಿಬೋದು. ಚಿರು ಇವತ್ತು ಲಂಚ್ ಮೆನು ಪ್ರಕಾರ ಜಸ್ಟ್ ಫ್ರೂಟ್ಸ್ ಅಷ್ಟೇ ಇದ್ದಿದ್ದು. ಸೊ ಹಾಗಾಗಿ ಲಂಚ್ ಮಾಡೋ ಏನೋ ಕೆಲಸ ಇದ್ದಿದ್ದಿಲ್ಲ. ಒಂದು ಆ್ಯಪಲ್ಲು ಸ್ವಲ್ಪ ಬನಾನಾನ ಹಾಕಿ ಪ್ಯಾಕ್ ಮಾಡಿದೆ. ಹಾಗೆ ಊಟಕ್ಕೆ ರೈಸ್ ಸಾಂಬಾರು ಒಂದೇ ಸಲ ಮಾಡಿಬಿಟ್ಟಿದ್ದೆ, ಸೊಪ್ಪು ಸಾರು ಮತ್ತು ರೈಸು. ಅದನ್ನೇ ಇಬ್ಬರಿಗೂ ಹಾಕ್ಕೊಟ್ಟೆ. ಇಬ್ಬರು ಕೂಡ ಕುತ್ಕೊಂಡು ತಿಂತಾ ಇದ್ದಾರೆ. ಆ್ಯಂಡ್ ಬುಜ್ಜಿ ಬೇಬಿಗೆ ಇವಾಗ ನಾವೇನು ತಿನ್ನಿಸ್ಬೇಕು ಅಂತ ಏನಿಲ್ಲ, ಅವ್ರ ಅಣ್ಣನ ಜೊತೆ ನೀಟಾಗಿ ಕುತ್ಕೊಂಡು ತಿಂತಾನೆ. ಸೊ ಅದೊಂದು ಖುಷಿ. ನನಗಿಬ್ರಿಗೂ ಊಟ ಮಾಡಿಸೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ಅದಾದಮೇಲೆ ಚಿರು ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದ. ಅವನೇನೋ ಆಟ ಸಾಮಾನು ಇಟ್ಕೊಂಡಿದ್ದ, ಸ್ಕೂಲಿಗೆ ಅದನ್ನೆಲ್ಲ ಎತ್ಕೊಂಡು ಹೋಗ್ಬಾರ್ದು ಕಣೋ ಅಂದಿದ್ದಕ್ಕೆ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದ್ದ ಅವ್ರ ಅಪ್ಪನ ಹತ್ರ ಹೇಳ್ಕೊಂಡು. ಹಾಗೆ ಅವರಿಬ್ಬರು ಸ್ಕೂಲ್ಗೆ ಹೋಗ್ತಾ ಇದ್ದರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡಿಕೊಂಡು ಬುಜ್ಜಿ ಬೇಬಿ ನೋಡಿ ಅವ್ರಿಗಿಂತ ಮುಂಚೆನೇ ಹೋಗಿ ಗಾಡಿ ಹತ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅವ್ರ ಅಪ್ಪ ಎಷ್ಟು ಹೇಳಿದ್ರು ಕೇಳಲ್ಲ. ಅದು ಬೇಕು ಇದು ಬೇಕು ಅಂತ ಏನೋ ಒಂದು ತರಲೆ ಮಾಡಿಕೊಂಡು ಗಾಡಿಯಲ್ಲಿ ಕುತ್ಕೊಂಡ್ಬಿಡೋದು. ಅವ್ರ ಅಣ್ಣ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇವ್ರನ್ನ ಕಂಟ್ರೋಲ್ ಮಾಡೋದೇ ತುಂಬ ಕಷ್ಟ. 5 ನಿಮಿಷನೂ ಸುಮ್ಮನೆ ಇರಲ್ಲ, ಅಳ್ತಾನೆ ಇರ್ತಾನೆ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳಿಬಿಟ್ಟು. ಇವಾಗೆಲ್ಲ ತುಂಬ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅವ್ರು ಸ್ಕೂಲ್ಗೆ ಹೋಗ್ಬೇಕಾರೆ ಹೇಗಿರುತ್ತೋ ಅವ್ರ ಮೂಡು ಅಂತ ಗೊತ್ತಿಲ್ಲ. ಸೊ ಹೋಗಿ ಮುಂಚೆನೇ ಕುತ್ಕೊಂಡ್ಬಿಟ್ಟಿದ್ದ. ಆಮೇಲೆ ಚಿರು ಕೂಡ ಹೋದ್ನ. ಇಬ್ಬರು ಸೇರ್ಕೊಂಡು ಬಾಯ್ ಮಾಡ್ತಾಯಿದ್ರು ನನಗೆ. ಆ್ಯಂಡ್ ಚಿರು ಬೇಜಾರಾಗಿದ್ದ ಅಂತ ಹೇಳಿದ್ನಲ್ಲ, ಸೊ ಹೇಗೋ ಕನ್ವಿನ್ಸ್ ಆಗಿ ಅವನು ಕೂಡ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ದ. ಅದಾದಮೇಲೆ ಬುಜ್ಜಿ ಬೇಬಿಗೆ ಬಾ ಬಾ ಅಂತ ಹೇಳ್ತಾಯಿದ್ರು, ಬರ್ತಾನೆ ಇದ್ದಿದ್ದಿಲ್ಲ. ಎಲ್ಲರಿಗೂ ಬಾಯ್ ಮಾಡ್ತಾಯಿದ್ದ, ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಬಾಯ್ ಬಾಯ್ ಅಂತ. ಸೊ ನಾವು ಕೂಡ ಹೇಗೋ ಕನ್ವಿನ್ಸ್ ಮಾಡಿಬಿಟ್ಟು ಅವನ್ನ ಎತ್ಕೊಂಡ್ವಿ. ಅದಾದಮೇಲೆ ಅವ್ರ ಅಪ್ಪ ಮಕ್ಕಳು ಸ್ಕೂಲ್ಗೆ ಹೋದರು. ಆ್ಯಂಡ್ ಬುಜ್ಜಿ ಬೇಬಿ ಚೆನ್ನಾಗಿರುತ್ತೆ ಬೆಳಗ್ಗೆ ಹೊತ್ತು ಈ ಥರ ಎಲ್ಲ ನೋಡೋಕ್ಕೆ. ಬಟ್ ಟೈಮ್ ಆದಾಗ ಅವನು ಕೇಳೋದೇ ಇಲ್ಲ ಹೇಳೋ ಮಾತು. ಆವಾಗ ಅಳ್ತಾ ಇರ್ತಾನೆ. ನಾನು ಎತ್ಕೊಂಡ್ಬಿಟ್ನ ಇವತ್ತೂ ಅಷ್ಟೇ, ತುಂಬ ಅಳ್ತಾ ಇದ್ದ. ಹೇಗೋ ಸಮಾಧಾನ ಮಾಡಿ ನಾನು ಕೂಡ ಇಟ್ಕೊಂಡೆ. ಆ್ಯಂಡ್ ಅವರಪ್ಪ ನೋಡಿ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದರು. ಮನೆ ಹತ್ರ ಸ್ವಲ್ಪ ಬೇಜಾರಾಗಿದ್ದ ಅಷ್ಟೇ. ಆಮೇಲೆ ಹೋಗ್ತಾ ಹೋಗ್ತಾ ಖುಷಿಯಾಗಿ ಆರಾಮಾಗಿ ಹೋದ್ನಂತೆ. ಸೊ ನಾವೇ ಡೈಲಿ ಡ್ರಾಪ್ ಮಾಡಬೇಕು, ಬಿಕಾಸ್ ವ್ಯಾನೆಲ್ಲ ಏನೂ ಬರಲ್ಲ ನಮ್ಮ ಮನೆ ಹತ್ರ, ರೋಡ್ ಸರಿ ಇಲ್ಲ. ಹಾಗಾಗಿ ಹಸ್ಬೆಂಡ್ ಬೆಳಗ್ಗೆ ಹೋಗಿ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು. ಅವರು ಒಳಗಡೆ ಹೋಗೋವರೆಗೂ ಇವ್ರು ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಬಂದಿದ್ದಾರೆ. ಖುಷಿಯಾಗೇ ಹೋಗ್ತಾನೆ, ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಅವ್ನು ಸ್ಕೂಲ್ಗೆ ಹೋಗಲ್ಲ, ಅದು ಮಾಡಲ್ಲ ಅಂತೆಲ್ಲ ಏನೂ ಹಠ ಮಾಡಲ್ಲ. ಅದೊಂದು ಖುಷಿ ಆಗುತ್ತೆ. ಸೊ ಅವ್ರು ಸ್ಕೂಲಿಗೆ ಬಿಟ್ಬಿಟ್ಟು ಅವ್ರ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಹಾಗೆ ಹೋದರು. ಅಷ್ಟರಲ್ಲಿ ನಾನು ಮನೆಯಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಮನೆ ಮುಂದೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ ಇಕ್ಕಿದ್ದೀನಿ, ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಿಮಗೂ ಗೊತ್ತು, ನಾನು ವೀಡಿಯೋಸಲ್ಲೆಲ್ಲ ನೋಡ್ತಾ ಇರ್ತೀರ. ಸೊ ಹಾಗಾಗಿ ಅದಕ್ಕೆಲ್ಲ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೆ. ಇದು ಹ್ಯಾಂಗಿಂಗ್ ಪಾಟ್ಸು, ಬಟ್ ಹ್ಯಾಂಗ್ ಮಾಡೋಕ್ಕೆ ಎಲ್ಲೂ ಪ್ಲೇಸ್ ಇಲ್ಲ, ಅದಕ್ಕೆ ಈ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ ತುಳಸಿ ಕಟ್ಟೆ ಹತ್ರ. ಆ್ಯಂಡ್ ಬುಜ್ಜಿ ಬೇಬಿ ಕೂಡ ಹಾಗೆ ಆಟಾಡ್ತಾ ಇದ್ದ. ಅವನೊಂದು ಈ ಥರ ಫೇಸ್ ಮಾಸ್ಕ್ ಇದೆ, ಅದನ್ನು ಹಾಕ್ಕೊಂಡು ನನ್ನನ್ನು ಎದುರಿಸ್ತಾ ಇದ್ದ ಅವ್ನ ಗಾಡಿಯಲ್ಲಿ. ನಾನು ಕೂಡ ಅವನ ಜೊತೆ ಒಂದು ಸ್ವಲ್ಪ ಹೊತ್ತು ಆಟಾಡ್ತಾ ಇರ್ತೀನಿ. ಹೀಗೆ ಇರುತ್ತೆ ನಮ್ಮ ಡೈಲಿ ರೊಟೀನು. ಅವ್ರ ಅಣ್ಣ ಸ್ಕೂಲಿಗೆ ಹೋದ್ಮೇಲೆ ನಾವಿಬ್ಬರೇ ಇರ್ತೀವಿ. ಸ್ವಲ್ಪ ಹೊತ್ತು ನನ್ನ ಜೊತೆ ಆಟಾಡ್ತಾನೆ, ಸ್ವಲ್ಪ ಹೊತ್ತು ಅವ್ರ ಅಜ್ಜಿ ಮನೆಗೆ ಹೋಗ್ತಾನೆ. ಹೇಗೋ ಹಾಗೆ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಇವಾಗಲೂ ಅಷ್ಟೇ ಆಟ ಆಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಹಾಗೆ ಬುಜ್ಜಿ ಬೇಬಿ ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಬುಜ್ಜಿಮ್ಮ ಇದೇನು ಇದೇನು ಇದು ಮುಟ್ಟು, ಎಲ್ಲಿದೆ ಕಣ್ಣು ಮುಟ್ಟು? ಕಿವಿ ಕಿವಿ ಕೈ ಕೈ ತೋರಿಸು. ಕಾಲು ಯಾವುದು? ಹೊಟ್ಟೆ ಹೊಟ್ಟೆ ಎಲ್ಲಿದೆ? ಸಾಕು ಹಂಗೆ ತೋರಿಸ್ಬೇಕು. ಆಮೇಲೆ ಬಾಯಿ ಎಲ್ಲಿದೆ? ಬಾಯಿ 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 ಹಂಗಿದೆಯಾ? ಮೂಗು 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 ಎಲ್ಲಿದೆ? ಅಲ್ಲಿದೆಯಾ ಮೂಗು? ಗುಡ್ ಭಾಷಮ್ಮ ನೀನು. ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರು, ಬುಜ್ಜಿ ಬೇಬಿ ಮಾತಾಡಲ್ವಾ ಅಂತ. ನೀವೇ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂತ. ತುಂಬ ಸ್ಪಷ್ಟವಾಗೇ ಮಾತಾಡ್ತಾನೆ. 1.5 ಇಯರಿಂದನೂ ಅಷ್ಟೇ ಅವನು ಎಲ್ಲನೂ ರೆಕಗ್ನೈಸ್ ಮಾಡ್ತಾನೆ. ಅವನಿಗೆ ಏನು ಬೇಕೋ ಅದನ್ನು ಅವರೇ ಕೇಳಿ ಇಸ್ಕೊತಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗೇ ಮಾತಾಡ್ತಾರೆ ಇವಾಗ್ಲೂ. ಅದಾದಮೇಲೆ ಬೆಳಗ್ಗೆ ನೀರು ಹಾಕಕ್ಕೆ ಬಂದಾಗ ನಾನು ಪೈಪ್ನ ಇದು ಮಿಸ್ಸಾಗಿ ತುಳಿದ್ಬಿಟ್ಟೆ, ಬಟ್ ಅದು ಒಡೆದೋಗ್ಬಿಡ್ತು. ಸೊ ಹಾಗಾಗಿ ಹಸ್ಬೆಂಡು ಚಿರುನ ಸ್ಕೂಲಿಗೆ ಬಿಟ್ಟು ಬರಬೇಕಾರೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿದ್ರು. ಇವಾಗ ಅದನ್ನು ರಿಪೇರಿ ಮಾಡ್ತಾ ಇದ್ದಾರೆ.
ಹಸ್ಬೆಂಡ್ ಅದನ್ನೇ ಹೇಳ್ತಾಯಿದ್ರು, ನೀನು ಪ್ಲಂಬರ್ ಮಾಡ್ಕೊಂಬಿಟ್ಟಿದ್ಯಾ, ಎಲ್ಲ ಪ್ರತಿ ಸಲಿನೂ ಹೊಡೆದಾಗ್ತಾ ಇರ್ತೀಯ ಅಂದ್ಬಿಟ್ಟು. ಬಿಕಾಸ್ ನಾನು ಇದನ್ನು 2ನೇ ಸಲ ಮಾಡಿರೋದು, ಹಾಗಾಗಿ ಎಲ್ಲನೂ ರೆಡಿ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಕೂಡ ಆಗಿತ್ತು. ಚಿರುನ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಕೂಡ ರೆಡಿಯಾಗಿ ಇವಾಗ ಗಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಕೆಲಸನೂ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕಲ್ಲ, ಹಾಗಾಗಿ ಒಂದೇ ಸಲ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಚಿರುನ ಕರ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟೆ. ಬುಜ್ಜಿ ಬೇಬಿ ನೋಡಿ ನನ್ನ ಹಿಂದೆನೇ ಓಡಿ ಬರ್ತಾ ಇದ್ದಾನೆ, ಹಠ ಮಾಡಿಕೊಂಡು ಅಳ್ಕೊಂಡು. ಸೊ ಅವರಪ್ಪ ಬಂದು ಕರ್ಕೊಂಡ್ರು. ಫಸ್ಟು ನಾನು ದೇವನಹಳ್ಳಿಗೆ ಬಂದೆ. ಇಲ್ಲಿ ಮಗು ಬಟ್ಟೆ ತೊಗೋಬೇಕಾಗಿತ್ತು. ನಮ್ಮ ಹಸ್ಬೆಂಡ್ ಅವ್ರ ಮಾವನ ಮಗನಿಗೆ ಮಗು ಆಗಿದೆ. ಸೊ ನೋಡೋಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ವಾ, ಹಾಗಾಗಿ ಬಟ್ಟೆ ಏನಾದರೂ ತೊಗೊಂಡು ಹೋಗೋಣ ಅಂತ ಹೇಳಿ ಈ ಥರ ಗಿಫ್ಟ್ ಹ್ಯಾಂಪರ್ಸ್ ಎಲ್ಲ ಬರುತ್ತಲ್ಲ, ಹೆಣ್ಮಗು ಬೇರೆ. ಸೊ ನನಗೆ ಸ್ವಲ್ಪ ಜಾಸ್ತಿನೇ ಖುಷಿ ಆಯಿತು ಹೆಣ್ಮಗು ಅಂದಿದ್ದಕ್ಕೆ, ಹಾಗಾಗಿ ಬಟ್ಟೆ ಎಲ್ಲ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಅದಕ್ಕೆ ಮಡ್ಲಕ್ಕಿ ಎಲ್ಲ ಏನೋ ಕೊಡಬೇಕಂತೆ, ನಮ್ಮತ್ತೆ ಅದು ಐಟಮ್ ಎಲ್ಲ ತೊಗೊಂಡು ಬರೋಕ್ಕೆ ಹೇಳಿದರು. ಸೊ ಎಲ್ಲನೂ ತೊಗೊಂಡು ಚಿರುನು ಕೂಡ ಕರ್ಕೊಂಡು ಬಂದೆ. ಅವನಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟ ನಾನು ಬಂದಿದ್ದು ನೋಡಿ. ಸೊ ಅವನು ಕೂಡ ಮಾತಾಡಿಸ್ಕೊಂಡು ಕೈಯೆಲ್ಲ ಏನೋ ಗಲೀಜು ಮಾಡ್ಕೊಂಡು ಬಂದಿದ್ದ. ಏನೋ ಅಂತ ಕೇಳಿದ್ದಕ್ಕೆ ಅಲ್ಲಿ ಆಟಾಡ್ತಾ ಇದ್ದೆ ಹಾಗೆ ಹೀಗೆ ಅಂತ ಹೇಳ್ದೆ. ಸ್ಕೂಲಲ್ಲಿ ಆಟ ಆಡ್ಕೊಂಡಿರ್ತಾನೆ. ಆ್ಯಂಡ್ ಇವಾಗ ಅವ್ರನ್ನೂ ಕೂಡ ಪಿಕಪ್ ಮಾಡಿಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಚಿರುನ ಸ್ಕೂಲಿಂದ ಕರ್ಕೊಂಡು ಬರ್ಬೇಕಾರೆ ಅವ್ನು ನಮ್ಮ ಜೊತೆ ಮಾತಾಡ್ತಾನೆ, ತುಂಬ ಖುಷಿ ಆಗುತ್ತೆ. ಬಿಕಾಸ್ ಅವ್ನು ಔಟ್ಸೈಡ್ ಅವ್ರ ಜೊತೆ ಮಾತಾಡೋದು ಸ್ವಲ್ಪ ಕಮ್ಮಿ, ಯಾರ ಹತ್ರನೂ ಅಷ್ಟು ಮಾತಾಡಲ್ಲ. ಸೊ ಎಲ್ಲನೂ ಕೇಳ್ತಾ ಇರ್ತಾನೆ, ಅದು ಯಾಕಾಯಿತು ಇದು ಯಾಕಾಯಿತು ಅಂತ, ನನ್ನ ಸ್ಕೂಲಲ್ಲಿ ಏನೇನಾಯಿತು ಅಂತ ಪ್ರತಿಯೊಂದು ಹೇಳ್ತಾ ಇರ್ತಾನೆ. ಅವನ ಹತ್ರ ಮಾತಾಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಬೇಗ ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದಿದ್ದ ತಕ್ಷಣ ನಾನು ಕೂಡ ರೆಡಿ ಆಗೋಕ್ಕೆ ಸ್ಟಾರ್ಟ್ ಆದೆ, ಮಗುನ ನೋಡೋಕೆ ಹೋಗಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಹಸ್ಬೆಂಡು ಬುಜ್ಜಿ ಬೇಬಿಗೆ ಸ್ನಾನ ಎಲ್ಲ ಮಾಡಿಸಿದ್ರು. ನಾನು ರೆಡಿ ಆದಮೇಲೆ ಅವ್ರನ್ನ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಫಸ್ಟು ಬೇಗ ರೆಡಿ ಆದೆ. 5 ನಿಮಿಷ ಅಷ್ಟೇ, ತಲೆ ಬಾಚಕ್ಕೆ ಟೈಮ್ ಕೊಟ್ಟರೆ ಸಾಕು ನನಗೆ, ಇನ್ನು ಮಿಕ್ಕಿದ ಕೆಲಸ ಎಲ್ಲ ಬೇಗ ಆಗೋಗ್ಬಿಡುತ್ತೆ. ಆ್ಯಂಡ್ ನಾನು ಕೂಡ ಬೇಗ ರೆಡಿ ಆಗಿಬಿಟ್ಟು ಬುಜ್ಜಿ ಬೇಬಿಗೂ ಕೂಡ ರೆಡಿ ಮಾಡಿದೆ. ಆ್ಯಂಡ್ ಚಿರು ಆಲ್ರೆಡಿ ರೆಡಿ ಆಗಿದ್ನಲ್ಲ, ಹಾಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಚಿರುನ ಕರ್ಕೊಂಡು ಬಂದಮೇಲೆ ಹಸ್ಬೆಂಡ್ ಕೂಡ ರೆಡಿ ಆದರು. ಸೊ ಇವಾಗ ಎಲ್ಲ ರೆಡಿಯಾಗಿ ಮಗು ನೋಡೋಕೆ ಹೊರಟ್ವಿ. ನಾವು ಕಾರಲ್ಲಿ ಹೋಗ್ತಾ ಇರೋದು, ಬಿಕಾಸ್ ನಮ್ಮ ಅತ್ತೆ ಕೂಡ ಬರ್ತಾರೆ, ಹಾಗಾಗಿ ಎಲ್ಲನೂ ರೆಡಿಯಾಗಿ ಹೊರಟಿದ್ದೀವಿ. ಇವಾಗ ಏನ್ರ ನಿಮ್ಮದು ಏನು ಬರಲ್ಲ ಇರ್ಲಿ ಹೋಗು, ಬರಲ್ಲ ನಾನು ಬೇಡ ಹಂಗಾರೆ. ನೋಡಿದ್ರಲ್ಲ ಅಣ್ಣ ತಮ್ಮ ಸೇರ್ಕೊಂಡು ಹೆಂಗೆ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ, ಬಟ್ ಅವರಿಬ್ಬರು ಒಂದಾದರೆ ನಮ್ಮ ಗತಿ ಅಷ್ಟೇ. ನಾವು ಯಾಕಪ್ಪ ಸಪೋರ್ಟ್ ಮಾಡಿದ್ವಿ ಅಂತ ನಮಗೆ ಅನಿಸುತ್ತೆ, ಹಂಗೆ ಮಾತಾಡ್ತಾರೆ. ಹಂಗೆ ಮಾತಾಡ್ಕೊಂಡು ನಾವು ಕೂಡ ಬಂದುಬಿಟ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗ್ದೇ ಹೋಗಿತ್ತು. ಚಿರು ಸ್ಕೂಲ್ ಬಿಡೋದೇ 1 o'clock ಆಗುತ್ತೆ, ಹಾಗಾಗಿ ವೆಯ್ಟ್ ಮಾಡಿಕೊಂಡು ಅವನು ಕೂಡ ಕರ್ಕೊಂಡೋದ್ವಿ. ಒಬ್ಬನ್ನೇ ಬಿಟ್ಬಿಟ್ಟು ಹೋದರೆ ಬೇಜಾರು ಮಾಡ್ಕೊತಾನೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನಾವು ಬರೋಷ್ಟರಲ್ಲಿ ಫಂಕ್ಷನ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಸೊ ಇವಾಗ ಹೋಗ್ತಾ ಇದ್ದೀವಿ. ಹೆಣ್ಮಗು ಅಂತ ಹೇಳಿದ್ದಕ್ಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಸ್ಬೆಂಡು ಅಷ್ಟೇ ಅದನ್ನೇ ಹೇಳ್ತಾ ಇದ್ರು, ಹೆಣ್ಮಗು ಅಂತೆ ನೋಡು ಅಂತ. ಅವ್ರಿಗೆ ಗೊತ್ತು ನನಗೆ ಹೆಣ್ಮಕ್ಳಂದರೆ ಎಷ್ಟು ಇಷ್ಟ ಅಂತ ಹೇಳಿಬಿಟ್ಟು. ಆ್ಯಂಡ್ ಹೋಗೋಷ್ಟರಲ್ಲಿ ತೊಟ್ಲಿಗೆಲ್ಲ ಹಾಕ್ಬಿಟ್ಟು ಹೆಸರೆಲ್ಲ ಇಟ್ಬಿಟ್ಟಿದ್ರು. ಆ್ಯಂಡ್ ಇಬ್ಬರು ಹೋಗಿದ ತಕ್ಷಣ ಮಗುನ ಮಾತಾಡ್ಸೋಕೆ ಕೂತ್ಕೊಂಡ್ರು. ಅವರೇ ಇಬ್ಬರು ಮಕ್ಕಳು. ಬಟ್ ಅಲ್ಲೊಂದು ಚಿಕ್ಕ ಪಾಪು ಇರೋದಕ್ಕೆ, ಹೇ ಪಾಪು ಎಷ್ಟು ಕ್ಯೂಟಾಗಿದೆಯಲ್ಲ, ಹಂಗಿದೆಯಲ್ಲ ಹಿಂಗಿದೆಯಲ್ಲ ಅಂತ ಮಾತಾಡ್ತಾಯಿದ್ರು. ಅದರಲ್ಲಂತೂ ನಮ್ಮ ಬುಜ್ಜಿ ಬೇಬಿ, ಮಮ್ಮಿ ಪಾಪು ಅಳ್ತಾ ಇದೆ, ಲಾಲು ಕೊಡು ಅಂತೆಲ್ಲ ಹೇಳ್ತಾ ಇದ್ದ. ಬಿಕಾಸ್ ಅವನಿಗೆ ನಾವು ಹೇಳ್ತೀವಲ್ಲ, ಹಾಗಾಗಿ. ಸೊ ಮಗು ಫೇಸೆಲ್ಲ ಏನೂ ತೋರ್ಸೋಕ್ಕೋಗಿಲ್ಲ, ಬಿಕಾಸ್ 9 days ಮಗು ಅಷ್ಟೇ. ಆ್ಯಂಡ್ ಹೆಸ್ರನ್ನ ರಾಧ್ಯ ಅಂತ ಇಕ್ಕಿದ್ದಾರೆ, ತುಂಬ ಚೆನ್ನಾಗಿದೆ, ಹೊಸ್ದಾಗೆ ಅನ್ನಿಸ್ತು ನನಗೂ. ಸೊ ನಾವು ಕೂಡ ಅವ್ರ ಹತ್ರ ಮಾತಾಡಿಸ್ಕೊಂಡು ಮಗುನೆಲ್ಲ ನೋಡಿಕೊಂಡು ಏನೇನು ಕೊಡಬೇಕು ಅದನ್ನೆಲ್ಲ ಕೊಟ್ಬಿಟ್ಟು ಊಟ ಕೂಡ ಮಾಡಿಕೊಂಡು ಇವಾಗ ನಾವು ಮನೆಗೆ ವಾಪಸ್ ಹೊರಟ್ವಿ. ಸೊ ಆನ್ ದ ವೇ ಹೋಗ್ತಾ ಅಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಸೇಲ್ ಮಾಡ್ತಾಯಿದ್ರು, ಸಂತೆ ಥರ. ಹಾಗಾಗಿ ಹೇಗಿದ್ರು ಇಷ್ಟು ದೂರ ಬಂದಿದ್ದೀವಲ್ಲ ಅಂತ ಹೇಳಿಬಿಟ್ಟು ನಮ್ಮ ಅತ್ತೆ ಸ್ವಲ್ಪ ತರಕಾರಿ ಎಲ್ಲ ತೊಗೊತೀನಿ ಅಂತ ಹೇಳಿದ್ರು. ಅಲ್ಲೇ ಗಾಡಿ ಸೈಡಿಗೆ ಹಾಕ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡ್ವಿ. ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಬುಜ್ಜಿ ಬೇಬಿ ಆನ್ ದ ವೇ ಬರ್ತಾನೆ ಕಾರಲ್ಲೇ ಮಲ್ಕೊಂಬಿಟ್ಟ. ಸೊ ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಫುಲ್ ವಿಡಿಯೋ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.